ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಾವು ಲೈಫ್ ಬೊಂಬಾಟ್ ಗುರು ಅಂತ ಹೇಳ್ಬಿಟ್ಟು ಚಾನಲ್ ಹೆಸರು, ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಲೈಫ್ ಬೊಂಬಾಟ್ ಗುರು ಅಂತ ಹೇಳ್ಬಿಟ್ಟು. ನಮ್ಮ ಚಾನಲ್ನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜಾಗಗಳಲ್ಲಿ ಏನೇನು ವಿಶೇಷತೆ ಇದೆ ಅದನ್ನು ತೋರಿಸ್ಕೊಂಡು ಹೋಗಬೇಕು ಅಂತ ನಮಗೆ ತುಂಬ ಇಷ್ಟ ಆಗಿ ಜಾಗಗಳು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಈ ದೇವಸ್ಥಾನ ನೋಡಿ ತುಂಬ ಖುಷಿ ಆಗೋಯ್ತು. ಏನಂದರೆ ಶಿವಾಜಿನಗರದಲ್ಲಿ ನಮ್ಮ ಶ್ರೀರಾಮನ ಗುಡಿ ಅಯೋಧ್ಯೆಯಷ್ಟೇ ಖುಷಿ ಕೊಡುವಂಥ ಒಂದು ಜಾಗ ಇದಾಗಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಸೊ ಇದ್ರ ಬಗ್ಗೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕಮಿಟಿ ಆಗಲಿ ನಿಮ್ಮ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಸರ್, ನಿಮ್ಮ ಹೆಸರು? ನಮಸ್ಕಾರ. ನಮಸ್ತೆ ಸರ್. ವೆಲ್ಕಮ್ ಟು ಯುವರ್ ಚಾನೆಲ್. ಆ್ಯಂಡ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಇವಾಗ ವಾಟ್ ಚಾನೆಲ್ ಅಂತ, ಭಾಳ ಸಂತೋಷ ಆಗ್ತದೆ. ಆ್ಯಂಡ್ ಇನ್ನೊಂದು, ನಮ್ಮ ಕಮ್ಯುನಿಟಿಯವರು ಇಷ್ಟು ಡೆವಲಪ್ ಆಗಿ, ಇಷ್ಟು ಮಾಡರ್ನೈಸ್ಡ್ ಆಗಿ, ಟೆಕ್ನಿಕಲ್ಲೂ ಮಾಡರ್ನೈಸ್ ಆಗಿ ನೀವು ಮಾಡ್ತಾ ಇದ್ದೀರಾ ಅಂತ ಇಟ್ ಈಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ನಂಬರ್ 2, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಅಬೌಟ್ ಅವರ್ ಟೆಂಪಲ್. ಎಸ್, ನಾಟ್ ಓನ್ಲಿ ಯು, ಇಲ್ಲಿ ಬಂದಿರೋರು ಎಲ್ಲರೂ ಹೇಳ್ತಾರೆ ದೇವಸ್ಥಾನ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ನಾನು ಒಂದು ಮೂರ್ನಾಲ್ಕು ಜನ ಎಲ್ಲ ಮಾತಾಡಿಸಿದೆ. ಸೊ ದೇ ಆರ್ ವೆರಿ ಹ್ಯಾಪಿ ವಿತ್ ದ ಟೆಂಪಲ್. ಏನಂದರೆ ಅದರಲ್ಲಿರೋ ಕ್ಲೆನ್ಲಿನೆಸ್ ಆಗಲಿ ಅಥವಾ ಟೆಂಪಲ್ ನಡೆಸ್ತಾ ಇರೋ ರೀತಿ ಆಗಲಿ, ಆಮೇಲೆ ಅದರಲ್ಲಿರೋಂಥ ವಿಜೃಂಭಣೆ ಏನು ಕಾಣಿಸ್ತಾ ಇದೆ ದೇವಸ್ಥಾನದಲ್ಲಿ, ಎವ್ರಿ ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಟೆಂಪಲ್ ಈಸ್ ವೆರಿ ಪ್ಲೀಸಿಂಗ್ ಟು ದ ಐ. ದೇವಸ್ಥಾನದ ವಿಧಿವಿಧಾನಗಳು ಏನಿದೆ ಅದು ವಿಶೇಷವಾಗಿ ಕಾಣುತ್ತೆ. ಈಗ ನಾರ್ಮಲ್ ಆಗಿ ನಾವೆಲ್ಲ ದೇವಸ್ಥಾನದಲ್ಲಿ ಹೆಂಗೆ ನೋಡ್ತೀವಿ ಅದಕ್ಕಿಂತಲೂ ಸ್ವಲ್ಪ ವಿಶೇಷವಾಗಿದೆ. ಸೊ ಆ ವಿಶೇಷತೆ ಹೆಂಗೆ ಅಂದರೆ, ಈಗ ನಾವು ಮೇಲ್ಕೋಟೆ ನೋಡ್ತೀವಿ ಅಥವಾ ಆ ಥರದ್ದೇನೋ ಆ ಒಂದು ವೈಬ್ ಬರುತ್ತೆ, ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಆಮೇಲೆ ಆ ಪೂಜೆಗಳಲ್ಲಿ ಆ ಖುಷಿ ಕಾಣುತ್ತೆ. ಸೊ ಇಲ್ಲಿ ಯಾವ ಥರ ವಿಧಾನದಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಏನಂದರೆ, ಇಲ್ಲಿ ನಮ್ಮ ಆಂಜನೇಯರು ಇಲ್ಲಿ ಉದ್ಭವ ಮೂರ್ತಿ ಅಂದರೆ ಆ ಪವರ್ ಇದ್ದೇ ಇರ್ತದೆ. ಆ ಪವರ್ ಜೊತೆಯಲ್ಲಿ ನಾವು ಪೂಜೆಗಳು ಮಾಡ್ತಾ ಇರೋದು, ಜನ ಫ್ರೀಕ್ವೆಂಟಾಗಿ ಜಾಸ್ತಿ ಜನ ಬರೋದು ಈ ಹಬ್ಬಗಳಲ್ಲಿ, ಪರ್ಟಿಕ್ಯುಲರ್ಲಿ ಲೈಕ್ ಯುಗಾದಿ, ರಾಮನವಮಿ, ಆಮೇಲೆ ನಮ್ಮದು ವಾಟ್ ವಿ ಡೂ ಇನ್ ಎ ಬಿಗ್ ವೇ, ದಟ್ ಈಸ್ ವೈಕುಂಠ ಏಕಾದಶಿ. ಅವರ್ ಕ್ರೌಡ್ ಇಸ್ ಅಬೌಟ್ 22,000 ಪೀಪಲ್. ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಟಿಲ್ 10:30 ವಿ ಗೆಟ್ ಅಬೌಟ್ 22,000 ಪೀಪಲ್. ಆರ್ ಫ್ಯಾಮಿಲಿಗೆ ರೆಪ್ರೆಸೆಂಟೇಟ್ ಮಾಡಿ ಐ ಆಮ್ ದಿ 12th ಜನರೇಷನ್. ಟೋಟಲ್ ಆಗಿ ಎಷ್ಟು ವರ್ಷದಿಂದ ದೇವಸ್ಥಾನ ಇದೆ ಸರ್? ವಿ ಹ್ಯಾವ್ ಗಾಟ್ ಇನ್ ರಿಕಾರ್ಡ್ ಅಪ್ ಟು 300 years. Off record, I don't know whether it is 40 years or 30 years or 50 years, but as per our books, as per our it is 300 years. ಇಲ್ಲಿ ವಿಧಾನ ಏನು ಫಾಲೋ ಮಾಡ್ತಾ ಇದ್ದೀರಾ ಸರ್ ಪೂಜೆಗೆ? ನಮ್ಮದು ದೇವಸ್ಥಾನ ವಿ ಫಾಲೋ ಆಸ್ ಪರ್ ಶ್ರೀರಂಗಂ, ಆಸ್ ಪರ್ ಮೇಲುಕೋಟೆ. ಶ್ರೀರಂಗಂ ಮತ್ತೆ ಮೇಲ್ಕೋಟೆಯಲ್ಲಿ ಏನು ಪ್ರೊಸೀಜರ್ ಇದೆ ಅದೇ ಪ್ರೊಸೀಜರು ಇಲ್ಲಿ. From 300 years, our elderly people are running the system. ಅದೇ ಸಿಸ್ಟಮ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇಟ್ ಈಸ್ ನೋನ್ ಆಸ್ ಪಂಚರಾತ್ರ ರಾಗಂ ಈಸ್ ವಾಟ್ ವಿ ಆರ್ ಫಾಲೋಯಿಂಗ್. ಓಕೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ನಾನು ನೋಡಿದೆ, ಮುಂದೆಗಡೆ ಬೋರ್ಡ್ ಇತ್ತು, ನಮ್ಮ ಸ್ಟ್ರೀಟ್ ಹೆಸರು ಬಂದು ಶ್ರೀರಾಮುಲ ಸನ್ನಿಧಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. 2 years ಬ್ಯಾಕ್ ಬೋರ್ಡ್ ಇದೆ, ಅಂದರೆ ನೇಮಿಂಗ್ ಸೆರೆಮನಿ ಆಫ್ ದ ರೋಡ್ ಅಂತ ಮಾಡಿದ್ದಾರೆ. ಮುಂಚೆ ಇದ್ದಿದ್ದ ಹೆಸರು, ಇವಾಗ ಇರೋ ಹೆಸರು ಏನು? ಈ ಪರ್ಟಿಕ್ಯುಲರ್ ನೇಮ್ ಚೇಂಜ್ ಫ್ರಮ್ ನಾರಾಯಣ ಪಿಲ್ಲೈ ಸ್ಟ್ರೀಟ್ ಟು ಶ್ರೀರಾಮುಲ ಸನ್ನಿಧಿ ಸ್ಟ್ರೀಟು. ಇದಕ್ಕೆ ₹1 ಖರ್ಚು ಮಾಡಿಲ್ಲ. ಇಟ್ ಈಸ್ ಆಲ್ ಅವರ್ ಫ್ರೆಂಡ್ಸ್ ಪೊಲಿಟಿಷಿಯನ್ ಸೀಯಿಂಗ್ ದಿ ಪ್ರೊಸೀಜರ್ಸ್. ಅವರೆಲ್ಲನೂ ದೊಡ್ಡ ಪ್ರೋಗ್ರಾಮ್ಗೆ ನಾವು ಇನ್ವೈಟ್ ಮಾಡ್ತೀವಿ, ಅವ್ರು ಬರ್ತಾರೆ. ಅವ್ರ ಇನಿಷಿಯೇಟಿವ್ ತಗೊಂಡ್ರು, ಓಕೆ ನಾವು ವೈ ನಾಟ್ ವಿ ಡೂ ದಿಸ್ ಅಂತ. ದಿಸ್ ಬಿಲಾಂಗ್ಸ್ ಟು ಮುಜರಾಯಿ ಆರ್? ನೋ, ಇಟ್ ಡಸ್ ನಾಟ್ ಬಿಲಾಂಗ್ ಟು ಮುಜರಾಯಿ. ಇಟ್ ಈಸ್ ಇಂಡಿಪೆಂಡೆಂಟ್ಲಿ ಮ್ಯಾನೇಜ್ಡ್ ಬೈ ಗಾಡಿ ಫ್ಯಾಮಿಲಿ ಆ್ಯಂಡ್ ಬೇಡ್ರಪಲ್ಲಿ ಫ್ಯಾಮಿಲಿ. ನಾನು ಮಾಡಿರೋದು, ನಮ್ಮ ಜನರೇಷನ್ ಮುಂಚೆ ಮಾಡಿರೋದು, ಜನ ಬಂದಿರೋರು ಮಾಡಿರೋದಲ್ಲ.
ಇಟ್ ಇಸ್ ರಾಮನ ಇಚ್ಛೆ. ರಾಮನ ಇಚ್ಛೆ ಈ ಥರ ಬೇಕು ಈ ಜಾಗನಲ್ಲಿ ಅಂತ ಆಗಬೇಕು ಅಂತಾನೆ ಅವ್ರು ಮಾಡಿಸ್ಕೊಂಡಿದ್ದಾರೆ. ಆಲ್ ಕ್ರೆಡಿಟ್ ಟು ಮೈ ಲಾರ್ಡ್. ರೈಟ್ ಸರ್. But we have improved 100 folds by the way of puja, by the way of construction, by the way of donation, by the way of overlifting my entire temple. That is ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. All the credit should go to our Lord and next to all our devotees. ಟೆಂಪಲ್ Temple, it's a good question what you are asking me. ನನಗೆ ಮಾರ್ನಿಂಗು ವಿ ಓಪನ್ ಬೈ 7:15 ಆ್ಯಂಡ್ ವಿ ಕ್ಲೋಸ್ ಬೈ 11:30. ಮತ್ತು ಸಾಯಂಕಾಲ 6:30 ಸ್ಟಾರ್ಟ್ ಆದರೆ ಮಹಾಮಂಗಳಾರತಿ ಇಸ್ 8:30 ಆ್ಯಂಡ್ 8:30 ವಿ ಕ್ಲೋಸ್ ಅವರ್ ಟೆಂಪಲ್. ಆ 2 ಟೈಮ್ ಮಹಾಮಂಗಳಾರತಿ ಟೈಮ್ನಲ್ಲಿ ಮಾತ್ರ ನಿಮಗೆ ಚಟಾರಿ ಸಿಕ್ಕೋದು. ಚಟಾರಿ ಅಂದರೆ ಯು ಗೆಟ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಲಾರ್ಡ್. ಓಕೆ. ಐ ಆಮ್ ಶ್ಯೂರ್ ಯು ಆಲ್ ವಿಲ್ ಬಿ ನೋಯಿಂಗ್ ವಾಟ್ ಇಸ್ ಚಟಾರಿ. ಆ್ಯಂಡ್ ಆ ಚಟಾರಿ ಫ್ರಮ್ ಮೇಲುಕೋಟೆನಿಂದ ಇಟ್ ಹಸ್ ಆನ್ ಪ್ರೊಸೆಷನ್ ಟು ಮೈ ಟೆಂಪಲ್ ಬೈ ರೋಡ್. ನಮ್ಮ ಧರ್ಮಕರ್ತ ಹೂಸ್ ಅಗೇನ್ ವಿತ್ ಮೀ. ಓಕೆ. ನಾನು ಮುಂಚೆನೇ ಹೇಳಿದ್ದೀನಿ, ಯಜಮಾನ್ ಧರ್ಮಕರ್ತ 2 are the families who run the show. There is no president, vice president and all that. ಪೂಜೆಗಳದು ಖಂಡಿತ better than me he can explain to you. Sure sir. I now pass on the mic to our Yes, sir. ಧರ್ಮಕರ್ತ about asking of your puja. Okay. ನನಗೆ ಆಶ್ಚರ್ಯ, though I am running and though I am sitting as Yajman Dharamkarta here, this system is not made by us. This system is made 300 years back. Oh, super. In detail, probably these were the 2 families who took up the initiative when nothing was here. Okay. So our policy, our system is running continuously till today. Thank you, sir. Now you can talk with our young Dharmakarta, Yes sir. Mr. Padmanabhan. Yes sir. Anything connected with puja, Okay. he is the person who is following. Sure. He will enlighten you in a better fashion than what I could explain. Thank you sir. Once again, I thank your organization. ಚೆನ್ನಾಗಿ ಡೆವಲಪ್ ಆಗಲಿ. ಆ್ಯಂಡ್ ಒನ್ ಥಿಂಗ್ ವಾಟ್ ಐ ಹ್ಯಾವ್ ಲೈಕ್, ಇದು ಹೊಸ ಸಿಸ್ಟಮ್ ನಾನೇ ಕೇಳಿರಲಿಲ್ಲ. What people have not seen, not known, you are introducing and you are bringing out attractive as what you are liking. It is great, sir. Thank you, Hats sir. off to you. Thank you, Wish sir. you all the best. Thank you very much for giving me the opportunity to have a few interaction with Yes you. sir. ಸರ್ ನಮ್ಮ ಚಾನಲ್ ಹೆಸರು ಬಂದು ಲೈಫ್ ಬೊಂಬಾಟ್ ಗುರು ಅಂತ ಹೇಳ್ಬಿಟ್ಟು, ದ ಓನ್ಲಿ ಇಂಟೆನ್ಷನ್ ಇಸ್ ಲೈಫ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನೀವು ನಮ್ಮ ಚಾನಲ್ಗೆ ಲೈಫ್ ಬೊಂಬಾಟ್ ಗುರು ಅಂತಾನೆ ಒಂದ್ಸರಿ ವಿಶ್ ಮಾಡಿ. ನೀವು ಇಟ್ಟಿರೋ ಹೆಸರನ್ನು ವಿ ಕ್ಯಾನ್ ಫರ್ಗೆಟ್. ಅಷ್ಟು ಬ್ಯೂಟಿಫುಲ್ ಆಗಿ ಥಿಂಕ್ ಮಾಡಿ ಇಟ್ಟಿದ್ದೀರಾ. ಒನ್ಸ್ ಅಗೇನ್ ಆನ್ ಬಿಹಾಫ್ ಆಫ್ ಅವರ್ ಲಾರ್ಡ್, ಆನ್ ಬಿಹಾಫ್ ಆಫ್ ಮೀ, ಆನ್ ಬಿಹಾಫ್ ಆಫ್ ಅವರ್ ಟ್ರಸ್ಟೀಸ್ ಇನ್ ದಿ ಟೆಂಪಲ್, ಐ ವಿಶ್ ಯು ಗುಡ್ ಲಕ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಡೆವಲಪ್ ಆಗಿ, ಚೆನ್ನಾಗಿ ವಾಟ್ ಎವರ್ ಯು ಆರ್ ಡೂಯಿಂಗ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಯು ಆರ್ actually what is not known, what is not seen through your channel. We are all introduced, like even your ನನ್ನ ಚಾನಲ್ನಲ್ಲಿ this is the first time you are picking up all the required ಇದು. ಆ್ಯಂಡ್ ಇದರಲ್ಲಿ ಐ ಆಮ್ ಶ್ಯೂರ್ ಯಾರ್ಯಾರು ನೋಡ್ತಾ ಇದ್ದಾರೋ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಮೈ ಟೆಂಪಲ್. ಆ್ಯಂಡ್ ನೀವು ಒಂದು ಸತಿ ಬಂದಾದ ಮೇಲೆ ನೀವೇ ಪದೇ ಪದೇ ಬರ್ತೀರಾ. ದಟ್ ಐ ಅಶ್ಯೂರ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಬಿ ಜಿ ಪದ್ಮನಾಭನ್ ಅಂದ್ಬಿಟ್ಟು. ಓಕೆ. ಇಲ್ಲಿ ಟೆಂಪಲಲ್ಲಿ ಸೇವ್ ಆಗಿ ಧರ್ಮಕರ್ತರಾಗಿ ದೊಡ್ಡವರು ನನಗೆ ಆಶೀರ್ವಾದ ಮಾಡಿ ಕೂರಿಸಿದ್ದಾರೆ ಇಲ್ಲಿ. ಓಕೆ. ನಾನು ಬಂದು ಇವಾಗ ಆಲ್ಮೋಸ್ಟ್ ಒಂದು 18-20 ಇಯರ್ಸಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಓ ವೆರಿ ನೈಸ್ ಸರ್.
ಅದ್ರ ಹಿಂದ್ಗಡೆ ನಮ್ಮ ತಂದೆಯವರು ಧರ್ಮಕರ್ತರಾಗಿ 70 years ಮಾಡಿದ್ದಾರೆ. ಸರ್, ನಂದು ಬಂದು 6th generation ಸಿಕ್ಸ್ತ್ ಜನರೇಷನ್ ನಮ್ಮ ಫ್ಯಾಮಿಲಿಯಲ್ಲಿ, ಬೇಟ್ರಪಲ್ಲಿ ಫ್ಯಾಮಿಲಿಯಲ್ಲಿ ಓಕೆ. 6th generation. ಸರ್, ವೆರಿ ನೈಸ್ ಟು ಹಿಯರ್ ದಟ್ ದಿಸ್ ಟೆಂಪಲ್ ಇಸ್ ರನ್ನಿಂಗ್ ವೆರಿ ಗುಡ್. ಹೌದು ಸರ್. ನೋಡೋದಕ್ಕಾಗ್ಲಿ, ಇನ್ನೊಂದಕ್ಕೆ ಪೂಜೆಗೆ ವಿಚಾರಕ್ಕೆ ಬಂದಾಗಲಿ ತುಂಬಾ ಖುಷಿ ಕೊಡುತ್ತೆ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮಗಳು ನೀವು ಹಮ್ಮಿಕೊಂಡಿದ್ದೀರಾ ಅಂತ ತಿಳ್ಕೊಬೋದಾ? ಡೆಫಿನೆಟ್ ಆಗಿ ತಿಳ್ಕೊಬೋದು. ಎಸ್ ಸರ್. ಸೊ ದೇವಸ್ಥಾನದಲ್ಲಿ ನಮ್ಮ ವರ್ಷ ಸ್ಟಾರ್ಟ್ ಆಗೋದು ಹೆಂಗೆ ಅಂದರೆ ಯುಗಾದಿಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು. ಯುಗಾದಿ ಆದಮೇಲೆ 4-5 ದಿವಸಕ್ಕೆ ಶ್ರೀರಾಮಚಂದ್ರ ಸ್ವಾಮಿ ಬ್ರಹ್ಮೋತ್ಸವ ನಡೆಯೋದು ಯಾವಾಗ ಅಂದರೆ ಚೈತ್ರ ಮಾಸದಲ್ಲಿ. ಓಕೆ. ಈ ಚೈತ್ರ ಮಾಸದಲ್ಲೇ ನಡೆಯೋದು. ಓಕೆ. ಸೊ ನಿಮ್ಗೆ ಗೊತ್ತಿದ್ದಂಗೆ ಶ್ರೀರಾಮನವಮಿ ಯಾವಾಗ ಬರಬೇಕು, ಅದು ನವಮಿಗೆ ಬರುತ್ತೆ. ಸೊ ಶ್ರೀರಾಮನವಮಿ ದಿವಸ ಶ್ರೀರಾಮನವಮಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಇಲ್ಲಿ ಆ್ಯಕ್ಚುಲಿ ಕೆಲಸ. ಓಕೆ. ಓಕೆ. ಶ್ರೀರಾಮ ದೋಸೆಯಿಂದ ಬೆಳಗ್ಗೆ ದೇವ್ರಿಗೆಲ್ಲರಿಗೂ ತಿರುಮಂಜನ ಆಗಿ, ಆಮೇಲೆ ಪ್ರಾಕಾರೋತ್ಸವ ಆಗಿ ಎಲ್ಲ ಮಾಡ್ತೀವಿ. ಓಕೆ. ಸಾಯಂಕಾಲ ಪಾಠ ಕಚೇರಿ ಇರ್ತಾಯಿತ್ತು, ಅದನ್ನು ನಡೆಸ್ತೀವಿ. ಈ ಹೊಸದಾಗಿ ನಾವು ಫಲಪುಷ್ಪ ಅಲಂಕಾರನೂ ಮಾಡಿಸ್ತಾ ಇದ್ದೀವಿ. ಓಕೆ. ಭಾಳ ಚೆನ್ನಾಗಿ ನಡೀತದೆ ಪ್ರೋಗ್ರಾಮು. ಅನ್ನದಾನನೂ ಅವತ್ತು ಇರ್ತದೆ. ಓಕೆ. ಈ ರಥೋತ್ಸವ ಬಂದು ಎಷ್ಟು ದಿನಕ್ಕೆ, ಅಂದ್ರೆ ವರ್ಷಕ್ಕೊಮ್ಮೆ ನಡೆಸ್ತೀರಾ? ಇಲ್ಲ, ವರ್ಷಕ್ಕೊಂತ ರಾಮರದ್ದು ಬ್ರಹ್ಮೋತ್ಸವದಲ್ಲಿ ಓಕೆ ಬ್ರಹ್ಮರಥೋತ್ಸವ ನಡೀತದೆ. ಓಕೆ. ಇದು 1912 ದರ್ಶಿ ಅನ್ನಪೂರ್ಣಮ್ಮ ಅವರು ರಥ ಕೊಟ್ಟಿರೋರು. ಓಕೆ. ಆವಾಗಿಂದ ರಥೋತ್ಸವ ಒಂದೊಂದು ವರ್ಷನೂ ನಡೀತಿದೆ. ಓಕೆ. ಸೊ ಪ್ರತಿ ವರ್ಷನೂ ರಥೋತ್ಸವ ನಡೆಯುತ್ತೆ, ಅನ್ನದಾಸೋಹ ನಡೆಯುತ್ತೆ, ಹೌದು, ಪೂಜೆಗಳೆಲ್ಲ ನಡೀತಾರೆ. ಆಲ್ಮೋಸ್ಟ್ 115 years ಆಗ್ತಾ ಇದೆ ಇವಾಗ. ವೆರಿ ನೈಸ್ ಟು ಹಿಯರ್ ಸರ್. ಓಕೆ. ಆಮೇಲೆ ಬೇರೆ ಇನ್ಯಾವ ಪೂಜೆಗಳು ನಡೆಯುತ್ತೆ ವರ್ಷ ಪೂರ್ತಿ? ಈಗ ನಿಮಗೆ ಧನುರ್ಮಾಸದಲ್ಲಿ ವರ್ಷ ಪೂರ್ತಿ ನಿಮ್ಗೆ ಹೇಳ್ಬೇಕಂದ್ರೆ, ಇವಾಗ ಚಂದ್ರಮಾನ ಉಗಾದಿ ಆದ್ಮೇಲೆ ನೀವು ಬ್ರಹ್ಮ ರಥೋತ್ಸವ ಮಾಡಿದ್ವಿ. ಓಕೆ. ಅದಾದ್ಮೇಲೆ ನಮ್ಮಲ್ಲಿ ರಾಮಾನುಜಾಚಾರ್ಯ ಇದ್ದಾರೆ. ರಾಮರ್ಗೆ ಬೇಕಾಗಿರೋದು ರಾಮಾನುಜಾಚಾರ್ಯ. ಓಕೆ. ಇಲ್ಲಿ ನಮ್ಮ ಶ್ರೀ ವೈಷ್ಣವ ಪದ್ಧತಿಯಲ್ಲಿ ನಮ್ದು ದೇವಸ್ಥಾನ ನಡೀತಾ ಇರೋದು. ಓಕೆ. ನಿಮ್ಗೆ ಗೊತ್ತಿದ್ದಂಗೆ ಈ ಶ್ರೀ ವೈಷ್ಣವ ಪದ್ಧತಿ ಎಲ್ಲಿಂದ ಬರುತ್ತೆ ಅಂದರೆ ಶ್ರೀರಂಗಂ ಮತ್ತು ಮೇಲ್ಕೋಟೆಯಿಂದ ಶ್ರೀರಂಗ, ಈ ಶ್ರೀ ವೈಷ್ಣವ ಪದ್ಧತಿ ನಡೀತದೆ ಅಲ್ಲಿ. ಓಕೆ. ಸೊ ಶ್ರೀ ವೈಷ್ಣವ ಪದ್ಧತಿಯಲ್ಲಿ ನನಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಅಲ್ಲಿ ಕರ್ನಾಟಕದಾಗಲಿ ರಥೋತ್ಸವ ಎಲ್ಲಿ ಇರುವುದಿಲ್ಲ, ಬಹಳ ಕಷ್ಟ. ಓಕೆ. ನಮ್ಮಲ್ಲಿ ಮಾತ್ರ ಇದು ನಡೀತಾ ಇದೆ ಇಲ್ಲಿ. ಸರಿ ಸರಿ. ತಿರುನಕ್ಷತ್ರ ಬರುತ್ತೆ ಸ್ವಾಮಿದು. ಓಕೆ. ಆವತ್ತು ದಿವಸ ತಿರುನಕ್ಷತ್ರ ನೆಕ್ಸ್ಟ್ ಡೇನೆ ರಾಮಾನುಜಾಚಾರ್ಯಗಳು ನಮ್ಮಲ್ಲಿ ರಥೋತ್ಸವ ನಡೀತದೆ. ಓಕೆ. ನಾನು ಇಲ್ಲಿ ಕಂಡಂಗೆ ರಾಮಾನುಜಾಚಾರ್ಯರದು ಅಂದ್ರೆ ಇಲ್ಲಿ ದೇವರು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಅದು ನೋಡಕ್ ಖುಷಿ ಆಯ್ತು. ಅಷ್ಟೇ ಇಲ್ಲ, ರಾಮಾನುಜಾಚಾರ್ಯ 1000 ವರ್ಷ ಫಂಕ್ಷನ್ ಅನ್ನು 1000 ವರ್ಷ ಆಯ್ತು ರಾಮಾನುಜಾಚಾರ್ಯ ಹುಟ್ಟಿ. ಓಕೆ. ಆ ಫಂಕ್ಷನ್ ಅನ್ನು ನಮ್ಮಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ ನಾವು. ಓಕೆ. 3 days ಮಾಡಿದ್ವಿ ಫಂಕ್ಷನ್ ಅದು. ಶ್ರೀರಾಮರ ದರ್ಶನ ಇಲ್ಲಿ ಬಂದು ಜನ ಮಾಡ್ಲಿ ಅಂತ ಬಯಸ್ತಾ ಇದ್ದೀನಿ ಸರ್. ಅಷ್ಟೇ ಇಲ್ಲ, ನಮ್ಮಲ್ಲಿ ಇವಾಗ ನೀವು ಇಲ್ಲಿಗೆ ನೋಡಿರ್ಬೋದು ಅಶ್ವತ್ಥ ವೃಕ್ಷ ಇದೆ, ದೇವತಸಿದ್ದಾರೆ. ಹೌದು, ಅಶ್ವತ್ಥ ವೃಕ್ಷ. ಅದನ್ನು ನಮ್ಗೆ ಕಂಡಿದ್ದಂಗೆ ನಾವು ನೋಡಿಲ್ಲ, ಹೇಳ್ತಾರೆ ದೊಡ್ಡವರೆಲ್ಲ ಇಲ್ಲಿ 300 ವರ್ಷದಿಂದ ಇದೆ ಆ ಮರ. ಓಕೆ. ಆಮೇಲೆ ಇನ್ನೊಂದು ನೋಡಿದೆ, ಇಲ್ಲಿ ರಾಮರದು ಕಲ್ಲಿದೆ, ಇದು ಫ್ಲೋಟಿಂಗ್ ಸ್ಟೋನ್ ಇದೆ. ಸೊ ಇದು ಹೇಗ್ ಬಂತು ಇಲ್ಲಿಗೆ, ಅಥವಾ ಹೆಂಗ್ ತರ್ಸ್ಕೊಟ್ಟು? ನಮ್ಮ ಸ್ನೇಹಿತರಾಗಿರುವಂತ KGS ರವಿಕುಮಾರ್ ಅವರು ಮೊನ್ನೆ ರೀಸೆಂಟ್ ಆಗಿ ಅವರು ರಾಮೇಶ್ವರಂಗೆ ಹೋಗಿದ್ರು. ಅವರು ಒಂದು 10-12 ವರ್ಷನೇ ಟ್ರೈ ಮಾಡ್ತವ್ರೆ ಅಲ್ಲಿಂದ ತರಬೇಕು ಅಂತ. ಈ ಸಾರಿ ಅವ್ರಿಗೆ ಭಾಳ ಕಷ್ಟಪಟ್ಟು ಸಿಕ್ಕಿದೆ ಅವ್ರಿಗೆ. ಅದಕ್ಕೇನು ನಾವು ಆ ಕಲ್ಲನ್ನು ಪ್ರತ್ಯೇಕ ಜಾಗದಲ್ಲಿ ಆಂಡಾಳ್ ಸನ್ನಿಧಿ ಪಕ್ಕದಲ್ಲೇ ಒಂದು ಪಿಲ್ಲರ್ ಇಟ್ಟು ಬಹಳ ಚೆನ್ನಾಗಿ ಇದು ಮಾಡಿ ಫಂಕ್ಷನ್ ಎಲ್ಲ ಮಾಡಿದ್ವಿ ಲಾಸ್ಟ್ ವೀಕಲ್ಲಿ. ಸೊ ಅದು ಖುಷಿ ಆಯ್ತು. ಏನಂದ್ರೆ ನಾವು ಅಯೋಧ್ಯೆಗೆ ಹೋಗೋ ಅಷ್ಟೇನಿಲ್ಲ, ಇಲ್ಲೇ ನಾವು ಆ ಕಲ್ಲನ್ನ ನಾವು ನೋಡ್ಬೋದು. ಇಲ್ಲಿ ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ಮಲ್ಲೇಶ್ವರಂ ಇರುವಂತ GS ಸ್ವಾಮಿಗಳು ಇಲ್ಲಿ ಬಂದಿದ್ರು ಇಲ್ಲಿ. ಓಕೆ. ಅವ್ರು ಬಂದ್ಬಿಟ್ಟು ನಮ್ಮ ದೇವಸ್ಥಾನ ಎಲ್ಲ ನೋಡ್ಬಿಟ್ಟು ಅವ್ರು ಎಲ್ಲಿ ಪಬ್ಲಿಕ್ ಅಲ್ಲೇ ಕಂಪ್ಲೀಟ್ ಆಗಿ ಇದು ಅಯೋಧ್ಯೆ ಅಲ್ಲಿದೆ, ಇದು ಸೆಕೆಂಡ್ ಅಯೋಧ್ಯ, ಶ್ರೀರಾಮ ಸನ್ನಿಧಿ ಬಂದು ಸೆಕೆಂಡ್ ಅಯೋಧ್ಯ ಅಂತ ಅವ್ರ ಹೆಸರಿಟ್ಟು ನಾಮಕರಣ ಮಾಡ್ಬಿಟ್ರು. ವೆರಿ ನೈಸ್ ಟು ಹಿಯರ್ ಸರ್. ನಮ್ಗೆ ಬಹಳ ಖುಷಿ ಆಯ್ತು. ನಾವೇನು ಅನ್ಕೊಂಡಿಲ್ಲ, ಅವ್ರು ನೋಡ್ಬಿಟ್ಟು ದೇವಸ್ಥಾನಕ್ಕೆ ಅವರೇ ಹೇಳ್ತಾ ಇದ್ರು, ನಮ್ಮ ಶಟಾರಿ ಮೇಲ್ಕೋಟೆಯಿಂದ ಬರುವಾಗ ನಮ್ಮ ಚಿನ್ನಜಿ ಸ್ವಾಮೀಜಿ ಇದಾರಲ್ಲ, GS ಸ್ವಾಮೀಜಿ, ಅವರು ಪುರಾಣಿಕರು, ಒಂದು 5 ಜನರೇಷನ್ ಹಿಂದ್ಗಡೆ ಇರೋರು. ಮೇಲ್ಕೋಟೆಯಿಂದ ನಡ್ಕೊಂಡ್ಬಂದು
ಸೆಟಾರಿನ್ ತಗೊಂಬಂದು ನಮ್ಮ ದೇವಸ್ಥಾನ ಕೊಟ್ಟರು ಸರ್. ಓಕೆ, ವೆರಿ ಅದು ಬಂಗಾರದ ಲೇಪನ ಆಗಿರುವಂತ ಸೆಟಾರ್ಸ್. ಇವಾಗ ನಿಮ್ಗೆ ಇರ್ತೀವಿಲ್ಲ ಇಲ್ಲ ದೇವರಿಗೆ, ಅದು ಬೆಳಗ್ಗೆ ಸಾಯಂಕಾಲ ಇರ್ತೀವಿ ಮಹಾಮಂಗಳಾರತ ಟೈಮಲ್ಲಿ. ಅದು ಲೇಪನ ಆಗಿರೋದು ಇವಾಗಲೂ ಅಷ್ಟೇ ಚೆನ್ನಾಗಿದೆ, ಅದು ತೊಂದರೆ ಆಗಿಲ್ಲ. ಸರಿ ಸರ್, ನೈಸ್ ಸ್ಪೀಕಿಂಗ್ ಟು ಯು ಸರ್. ಸರ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೀವು ಶೇರ್ ಮಾಡಿ, ಎಲ್ಲರಿಗೂ ಹೇಳಿ. ದೇವಸ್ಥಾನದ ಬಗ್ಗೆ ನಮ್ಮ ಕೈಲಾಗಿದ್ದನ್ನ ನಾವು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಯತ್ನ ಇದು ನಡೀತಾ ಇರೋದು. ಹೌದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್ ಸ್ಪೀಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ರೈಟ್, ಥ್ಯಾಂಕ್ಸ್.